ಹಲೋ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಮೈಸೂರು ಅಂತ ಹೇಳಿದ ತಕ್ಷಣ ನೆನಪಾಗೋದೆ ನಮ್ಮ ಜಗನ್ಮಾತೆ ನಾಡದೇವತೆ ಚಾಮುಂಡೇಶ್ವರಿ ಟೆಂಪಲ್. ಹೌದು, ನಾವು ಆಷಾಢ ಪ್ರಯುಕ್ತ ನಾವು ಚಾಮುಂಡೇಶ್ವರಿಗೆ ಹೋಗಿದ್ವಿ. ಆದರೆ ತುಂಬ ಹೆವಿ ಕ್ರೌಡೆಡ್ ಇದ್ದಿದ್ದ ಕಾರಣ ಬೆಟ್ಟದ ಮೇಲ್ಗಡೆ ಯಾವುದೇ ಥರ ವೆಹಿಕಲ್ನ ಬಿಡ್ತಾ ಇರಲಿಲ್ಲ. ಲಲಿತ್ ಮಹಲ್ ಪ್ಯಾಲೇಸ್ ಗ್ರೌಂಡಲ್ಲಿ ಏನಿದೆ ಅಲ್ಲಿ ಫುಲ್ ಪಾರ್ಕಿಂಗ್ ಮಾಡಿ ವೆಹಿಕಲ್ಸಲ್ಲಿ ಅಲ್ಲಿ ಸ್ಟಾಪ್ ಮಾಡಿ ನಾವು ಗೌರ್ಮೆಂಟ್ ಬಸ್ಸಲ್ಲಿ ಹೋಗಬೇಕಾಗಿತ್ತು. ಈ ಥರ ಮಾಡಿರೋದ್ರಿಂದ ತುಂಬ ಬೆನಿಫಿಟ್ ಆಗಿದೆ. ಯಾಕೆಂದರೆ ತುಂಬ ವೆಹಿಕಲ್ಸ್ ಗಜಿಬಿಜಿಯಾಗಿ ಎಲ್ರಿಗೂ ಡಿಸ್ಟರ್ಬ್ ಆಗ್ತಿತ್ತು. ಆದರೆ ಎಲ್ಲರೂ ಒಂದೇ ಬಸ್ಸಲ್ಲಿ ಹೋಗಿ ಬರೋದ್ರಿಂದ ನಮಗೆ ಬೇಗನೂ ದರ್ಶನ ಆಗ್ತಿತ್ತು. ಹಾಗೆ ರೋಡು ಸಹ ತುಂಬ ಫ್ರೀ ಆಗಿರ್ತಾ ಇತ್ತು. ನೀವೇನಾದರೂ ಆಷಾಢ ಮಾಸದಲ್ಲಿ ಆ ತಾಯಿ ದರ್ಶನ ಮಾಡಬೇಕು ಅಂದರೆ ದಯವಿಟ್ಟು ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಹೋಗಲೇಬೇಡಿ. ಏಕೆಂದರೆ ಹೆವಿ ಕ್ರೌಡೆಡ್ ಇರುತ್ತೆ. ನಾವಂತೂ ಹೋಗಿ ದೊಡ್ಡ ರಾಮಾಯಣನೇ ಆಗೋಯ್ತು. ಹೆವಿ ಕ್ರೌಡೆಡು. ಅದರಲ್ಲಂತೂ ಮಕ್ಕಳನ್ನಂತೂ ಕರ್ಕೊಂಡು ಹೋಗ್ಬಿಟ್ರೆ ತುಂಬ ತಲೆನೋವು. ಬಟ್ ನಾವು VIP ದರ್ಶನಕ್ಕೆ ಹೋಗಿದ್ದ ಕಾರಣ ಒಂದು ಅರ್ಧ ಗಂಟೆ 1 ಅವರಲ್ಲೇ ನಮ್ಮ ದರ್ಶನ ಮುಗ್ದಿದೆ. ಆದರೂ ಕೂಡ 300 ರೂಪಾಯಿ ಚಾರ್ಜ್ ತೊಗೊಂಡು ನಿಂತಿರೋರು 4 ಅವರ್ 5 ಅವರ್ ಆಗ್ತಿತ್ತು. ಆ ಲೆವೆಲ್ಗೆ ಕ್ರೌಡೆಡ್ ಇತ್ತು. ತಾಯಿಗೆ ಅಲಂಕಾರ ಅಂತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ 2 ಕಣ್ಣು ನೋಡೋಕ್ಕಾಗ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ದರ್ಶನ ಮಾತ್ರ, ಆ ಡೆಕೋರೇಷನ್ ಮಾತ್ರ ಎಷ್ಟು ಚೆನ್ನಾಗಿದೆ, ನೀವೇ ನೋಡಿ. ಹೆವಿ ಕ್ರೌಡೆಡ್ ಇದ್ದ ಕಾರಣ ನಾನು ಸರಿಯಾಗಿ ಶೂಟ್ ಮಾಡಲಿಕ್ಕಾಗಲ್ಲ. ಅಲ್ಲಿ ಮುಗಿಸ್ಕೊಂಡು ನಾವು ಝೂಗೆ ಬಂದಿದ್ದೀವಿ. ಝೂಲಿ ನೀವೆಲ್ಲರೂ ನೋಡಿರ್ಬೋದು. ನೋಡ್ದೇ ಇರೋರು ನೀವು ಹೇಗಿರುತ್ತೆ ಅಂದರೆ ಸ್ವಲ್ಪ ನಾನು ವಿಡಿಯೋಸ್ ಕ್ಲಿಪ್ಸ್ ತೊಗೊಂಡಿದ್ದೀನಿ. ಮಕ್ಕಳೇನಾದರೂ ಇದ್ದರೆ ನೀವು ಅವ್ರಿಗೆ ತೋರಿಸ್ಬೋದು. ಏಕೆಂದರೆ ಮಕ್ಕಳಿಗೆ ಎಂಟರ್ಟೈನ್ಮೆಂಟೇ ಈ ಝೂ ಆಗಿರುತ್ತೆ. ನಾವು ಮಕ್ಳಿಗೋಸ್ಕರನಾದರೂ ಈ ಝೂಗೆ ಹೋಗ್ಬೇಕಾಗತ್ತೆ. ಬಟ್ ಪ್ರಾಣಿ ಪಕ್ಷಿಗಳು ಏನು ನಾವು ನೋಡಿಲ್ಲಿದ್ದು ಪ್ರಾಣಿ ಪಕ್ಷಿಗಳೇನು ಆ ಝೂಲಿಲ್ಲ. ಬಟ್ ಆದರೂ ಏನೋ ಒಂದು ಕ್ರೇಜ್ ಇರುತ್ತೆ, ಮಕ್ಳಿಗೆ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೋದ್ವಿ. ನೀವು ಕೂಡ ಮೈಸೂರಿಗೆ ಹೋದರೆ ಝೂನಂತೂ ಪಕ್ಕಾ ವಿಸಿಟ್ ಮಾಡ್ಬೇಕು ನೀವು. ನಾವು ಚಾಮುಂಡೇಶ್ವರಿ ಟೆಂಪಲ್ಗೆ ಹೋದಾಗ ಒಂದು ಸತ್ಯ ಗೊತ್ತಾಯಿತು. ಏನಂದರೆ ಎಷ್ಟೇ ಕೋಟಿ ಇರಲಿ, ಎಷ್ಟೇ ಲಕ್ಷ ಇರಲಿ, ಆ ತಾಯಿ ಮುಂದೆ ಎಲ್ಲರೂ ಬಡವರೇ ಅಲ್ವಾ. ಯಾಕಂದರೆ ಈ ಕ್ರೌಡೆಡ್ ಆಗುತ್ತೆ ಅಂತ ಪ್ರತಿಯೊಬ್ಬರೂ ವೆಹಿಕಲ್ಸ್ನ ಬಿಟ್ಟು ಎಲ್ಲರೂ ಕೂಡ ಗೌರ್ಮೆಂಟ್ ಬಸ್ಸಲ್ಲಿ ಹೋಗಿದ್ದಾರೆ. ಎಂಥ ಕೋಟಿ ಕಾರ್ ಇರೋರು, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಕಾರ್ ತೊಗೊಂಡಿರೋರು ಕೂಡ ಪ್ರತಿಯೊಬ್ಬರು ಗೌರ್ಮೆಂಟ್ ಬಸ್ಸಲ್ಲಿ ಹೋಗಿದ್ದಾರೆ. ಆದರೆ ಆ ತಾಯಿ ಮುಂದೆ ಪ್ರತಿಯೊಬ್ಬರು ಎಲ್ಲ ಮಕ್ಕಳೇ ಅಲ್ಲ. ಚೆನ್ನಾಗಿ ಫಲ ಕೂಡ ಐತೆ ಅವ್ರದ್ದು. ನಾವು ಮೆಣಸಿನ ಚೆನ್ನಾಗಿತ್ತು, ಬಟ್ ಊಟ ಏನಂತ ನನಗೆ ಗೊತ್ತಿಲ್ಲ. ಯಾವುದೇ ಥರ ಶುಭ ಕಾರ್ಯಗಳನ್ನ ಈ ಆಷಾಢ ಮಾಸದಲ್ಲಿ ಮಾಡೋದಿಲ್ಲ. ಯಾಕೆಂದರೆ ಇದು ಶೂನ್ಯ ಮಾಸನೇ ಆಗಿರುತ್ತೆ. ಕುಟುಂಬ ಸಮೇತ ನಾವು ಸೇವೆ ಮಾಡೋಕ್ಕೆ ಈ ತಾಯಿಗೆ ಸಿಗೋದು ಈ ಆಷಾಢ ಮಾಸ ಮಾತ್ರನೇ. ಯಾಕೆಂದರೆ ಈ ಮಾಸದಲ್ಲಿ ಎಲ್ಲರೂ ಫ್ರೀ ಆಗಿರ್ತಾರೆ. ಆಷಾಢ ಮಾಸದಲ್ಲಿ ಯಾವುದೇ ಥರ ಒಳ್ಳೆ ಕಾರ್ಯಕ್ರಮಗಳನ್ನ ನಾವು ಮಾಡೋದಿಲ್ಲ. ಶ್ರಾವಣ, ಕಾರ್ತಿಕ ಅದರಲ್ಲೆಲ್ಲ ತುಂಬ ಥರ ನಾವು ಫಂಕ್ಷನ್ ಇಟ್ಕೊಳ್ತೀವಿ. ಆದರೆ ಈ ಆಷಾಢ ಮಾಸದಲ್ಲಿ ಯಾವುದೇ ಥರ ನಾವು ಫಂಕ್ಷನ್ ಇಟ್ಕೊಂಡಿಲ್ಲದ ಕಾರಣ ಗಂಡ, ಹೆಂಡತಿ, ಮಕ್ಕಳು, ಮರಿ ಎಲ್ಲ ಪ್ರತಿಯೊಂದು ಫ್ಯಾಮಿಲಿನೂ ಕೂಡ ಅಲ್ಲಿ ಹೋಗ್ಬೋದು. ಇದನ್ನು ದರ್ಶನ ಮಾಡೋಕ್ಕಾಗಲಿ, ನಾವು ಸೇವೆ ಮಾಡೋಕ್ಕಾಗಲಿ ಈ ಆಷಾಢ ಮಾಸ ಪ್ರಶಸ್ತವಾಗಿರುತ್ತೆ. ಹಾಗೆ ತುಂಬ ಶ್ರೇಷ್ಠವಾಗಿ ಕೂಡ ಇರುತ್ತೆ. ಚಾಮುಂಡೇಶ್ವರಿ ತಾಯಿಗೆ 4 ಆಷಾಢ ಮಾಸದಲ್ಲೂ ಕೂಡ 4 ಅಲಂಕಾರಗಳು ಮಾಡ್ತಾರೆ. ಪ್ರತಿಯೊಂದು ಆಷಾಢ ಮಾಸದಲ್ಲೂ ಲಕ್ಷ್ಮೀ ಪೂಜೆಗೆ ತುಂಬ ಶ್ರೇಷ್ಠವಾಗಿರುತ್ತೆ. ಅದು ಎಸ್ಪೆಷಲಿ ಈ ಚಾಮುಂಡೇಶ್ವರಿ ಲಕ್ಷ್ಮೀ ರೂಪ ಅವತಾರವಾಗಿರೋದ್ರಿಂದ 4 ವಾರಗಳು ಕೂಡ 4 ಅಲಂಕಾರಗಳನ್ನ ಮಾಡ್ತಾರೆ. ಅದರಲ್ಲಿ 4 ಲಕ್ಷ್ಮೀ ಅವತಾರನೂ ಕೂಡ ಇಟ್ಟು ಪೂಜೆ ಮಾಡ್ತಾರೆ ಅಂತ ಹೇಳಿದ್ರು. ನನಗೆ ಗೊತ್ತಿರೋ ಒಂದು ವಿಷಯ ಏನಂದರೆ, ನಾವು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ 2 ನಿಂಬೆಹಣ್ಣ ಹಾರ ತೊಗೋಬೇಕಂತೆ. 1 ನಿಂಬೆಹಣ್ಣಿನ ಹಾರನ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹಾಕಿದ್ರೆ ಇನ್ನೊಂದು ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಂತ ಇದೆ, ಅಮ್ಮವರ ತಂಗಿ. ಸೊ ಆ ದೇವರಿಗೆ ನಾವು ಅರ್ಪಣೆ ಮಾಡಬೇಕಂತೆ. ಈ 2 ನಾವು ಕೆಲಸ ಮಾಡೋದ್ರಿಂದ ನಾವು ಅಂದ್ಕೊಂಡಿರೋ ಯಾವುದೇ ಕೆಲಸಗಳು ಆಗ್ತವೆ. ಕೆಲವ್ರಿಗೆ ಗೊತ್ತಿಲ್ಲ. ಏನಂದರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾರೆ, ಬರ್ತಾರೆ. ಎಲ್ಲೋ ಕೆಲವರು ಮಾತ್ರ ತ್ರಿಪುರ ಸುಂದರಿಗೆ ಹೋಗ್ತಾರೆ. ತ್ರಿಪುರ ಸುಂದರಿ ಯಾರು? ತ್ರಿಪುರ ಸುಂದರಿ ಈ ಚಾಮುಂಡೇಶ್ವರಿಯ ತಂಗಿ. ತ್ರಿಪುರ ಸುಂದರಿ ದೇವಸ್ಥಾನಕ್ಕೆ ರಾಮಗಿರಿ ಪರ್ವತ ಅಂತಲೂ ಕೂಡ ಕರೀತಾರೆ. ಅದು ಉತ್ತನಹಳ್ಳಿ ಅನ್ನೋ ಥರ ಬರುತ್ತೆ. ಅದು ಮೈಸೂರಲ್ಲೇ, ಆದರೆ ಆ ಊರಿನ ಹೆಸರು ಉತ್ತನಹಳ್ಳಿ ಅಂತ.
ಅದು ದೇವಸ್ಥಾನ ಬಂದು ಚಾಮುಂಡೇಶ್ವರಿ ಎಷ್ಟೇ ಪವರ್ಫುಲ್ ಆಗಿರುತ್ತೆ. ನೀವು ಯಾರೂ ನೋಡಿಲ್ಲ ಅಂದರೆ ಒಂದ್ಸಲ ಅದು ಹೋಗ್ಬಿಟ್ಟು ವಿಸಿಟ್ ಮಾಡಿ. ಅದು ಚಾಮುಂಡೇಶ್ವರಿ ಬೆಟ್ಟದಿಂದ ಕೇವಲ ಒಂದು 5 ರಿಂದ 6 ಕಿಲೋಮೀಟರ್ ಅಷ್ಟೇ ಇರೋದು. ನೀವು ಮನಸ್ಸಲ್ಲಿ ಏನೇ ಅಂದ್ಕೊಂಡ್ರೂ ಕೂಡ ಅದು ಕಾರ್ಯಸಿದ್ಧಿ ಆಗುತ್ತೆ. ದೇವಸ್ಥಾನದ ಬಗ್ಗೆ ಇನ್ನೊಂದು ಮಾಹಿತಿ ಏನಂದರೆ, ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಸ್ಥಾನದ ಬಗ್ಗೆ ನೀವೇನಾದರೂ ದೇವಸ್ಥಾನಕ್ಕೆ ಹೋಗಿ ಏನೋ ಗೊತ್ತೋ ಗೊತ್ತಿಲ್ಲದೆ ಏನೋ ಒಂದು ತಪ್ಪು ಮಾಡಿಬಿಟ್ಟಿರ್ತೀರ ಅಂದ್ಕೊಳ್ಳಿ, ಅದು ನಮಗೆ ದೋಷವಾಗಿ ಕಾಡ್ತಿರುತ್ತೆ. ಆದರೆ ಆ ದೇವಸ್ಥಾನಕ್ಕೆ ಹೋದರೆ ನಮಗೆ 108 ದೇವಸ್ಥಾನದಲ್ಲಿ ಮಾಡಿರೋ ಪಾಪ ಕರ್ಮಗಳು ತೊಳೆಯುತ್ತೆ ಅಂತ ಹೇಳ್ತಾರೆ. ಅಷ್ಟು ಪವಿತ್ರವಾಗಿರೋ ದೇವಸ್ಥಾನ ಈ ಚಾಮುಂಡೇಶ್ವರಿ ತಂಗಿ ತ್ರಿಪುರ ಸುಂದರಿ ದೇವಸ್ಥಾನ. ನಾವು ನಿಂಬೆಹಣ್ಣು ಹಾರ ಕೊಡ್ಬೇಕಾದ್ರೆ ಆ ನಿಂಬೆಹಣ್ಣು ಹಾರದಲ್ಲಿ 18 ಚಾಮುಂಡೇಶ್ವರಿ ಕೊಡಬೇಕು, 18 ತ್ರಿಪುರ ಸುಂದರಿ ಕೊಡಬೇಕು. ಆದರೆ ಆ ಹಾರ ಮಾಡಬೇಕಾದ್ರೆ ನಾವು ಬಾಳೆಹಣ್ಣು ಸಿಪ್ಪೆ ಏನು ಬರುತ್ತೆ, ಬಾಳೆಹಣ್ಣು ನಾರು ಅದರಲ್ಲೇ ಮಾಡಬೇಕಾಗತ್ತೆ. ನಾವು ಬೇರೆ ಥರ ದಾರದಲ್ಲಾಗಲಿ ಬೇರೆ ಯಾವುದೇ ಥರದ್ರಲ್ಲಿ ಮಾಡಬಾರ್ದು. ನಾವು ಬಾಳೆಕಾಯಿ ನಾರಲ್ಲೇ ಮಾಡಬೇಕು. ಈ ಥರ ಮಾಡಿಕೊಂಡು ನಾವು ಆ ದೇವಿ ದರ್ಶನಕ್ಕೆ ಹೋದಾಗ ಚಾಮುಂಡೇಶ್ವರಿಗೊಂದು ಹಾಗೆ ತ್ರಿಪುರ ಸುಂದರಿಗೊಂದು ನಾವು ಕೊಟ್ಟಾಗ ನಮ್ಮ ಆಸೆಗಳು ಖಂಡಿತವಾಗಿ ಈಡೇರುತ್ತೆ ಅಂತ ಐನೋರು ಹೇಳ್ತಾರೆ. ಬಂದೆ ಅದ್ರದ್ದು ನೋಡಿದೆ. चाइना के बिक्री कर ಮೊಬೈಲ್ ಹಾಕಿ ಅಮೇರಿಕನ್ ಒಳ್ಳೆ ರೆಸಾರ್ಟ್ ಟೈಪ್ ಮಾಡ್ಬಿಟ್ಟವ್ರೆಲ್ಲ ನೋಡಮ್ಮ. ಅಲ್ಲಿ ಜೋಲಿ, ಅಲ್ಲಿ ಐಸ ಪೈಸ ಟ್ರೀ ಹೌಸ್ ಐತೆ, ಐಸ ಪೈಸ ಐತೆ. ಆಮೇಲೆ ನೋಡ್ದ ಎಲ್ಲ ಕೂದಲೇ ಅದಕ್ಕೆ ತಾತ ಆಗ್ಬಿಟ್ಟೈತೆ ಜಾಂಬು ಅನ್ಸುತ್ತಾರೆ. ಇವು ಜಾಂಬು ಅಂತ ಇನ್ನೂ ಜಾಸ್ತಿ ಕೂದಲು ಮೊನ್ನೆ ನಾನು ಅಡುಗೆ ಮಾಡಿದ್ದ ಅದ್ರದ್ದು ಕಾಲ ಇಷ್ಟಪ್ಪ ಕಾಲ ಇನ್ನೂ ಹೋಗಿರಲಿಲ್ಲ. ಅಡುಗೆ ಮಾಡೋದನ್ನ ಹಾಕಿದ್ದಾರೆ. ಓ ಯೂಟ್ಯೂಬಲ್ಲ ಇಷ್ಟಪ್ಪ ಇಷ್ಟದ ಏನಪ್ಪ ಚೈನಾದವ್ರು ಏನು ತೊಳೆ ನಮ್ಮ ಮಲ್ಕೊಂಡವ
ತುಂಬ ವ್ಯಾಲ್ಯೂ ಹಾಡಿಲ್ಲ ಅಂತಾರಲ್ಲ. ಅದು ಕಾಸ್ಟ್ಲಿ ಇರುತ್ತಲ್ಲ ಅದು. ಅದು ತುಂಬ ಅದೇ ಅಯ್ಯೋ ಅಮ್ಮ ಭಯ ಆಗ್ತಿದೆ. ಬರ್ರಿ ಇದು ನೋಡಿ ಹೆಂಗೈತೆ ಆಗುವಂತೆ ಸೈನ್ಸ್ ಟೇಕ್ ಕಟಕ್ಲಾವು ಎಲ್ಲ ಸ್ಟ್ಯಾಚ್ಯೂ ಥರ ಮಾಡ್ಕೊಂಡ್ಬಿಟ್ಟಿದೆ. ಊಟ ಹಾಕ್ತಾರೆ ಊಟ ಮಾಡ್ತಾರೆ ಪಾನಿ ಭಯ ಆಗ್ತಿದೆ ಮಮ್ಮ. ಒಂದಲ್ಲ ಅಲ್ಲೋಡು ಅಲ್ಲಿ ಹೆಂಗಿರ್ತದೆ ಅದು ಅಲ್ಲೋಡು ಈ ಕಡೆಗೆ ಬಂದ್ಬಿಡ್ರಿ ಇದು ಇಲ್ಲೊಂದು Oh my God. ಅಲ್ಲೊಂದು ಎಷ್ಟು ಉದ್ದ ಮತ್ತೆ ಓಪನ್ ಆಗ್ಬಿಟ್ಟು ಗ್ರೀನ್ ಸ್ನೇಕ್. ಕಣ್ಣು ಕರೆಕ್ಟಾಗಿ ಕಣ್ಣು ಹೊಡಿತದೆ ಅದು. Oh my God. ಪೈಥಾನ್. ಪೈಥಾನ್ ಎಷ್ಟು ಲಾಂಗ್ ಇದೆ. Wow, super basta. ಸ್ಪೆಕ್ಟಾಕಲ್ ಕೋಬ್ರಾ. ಇದು ನಮ್ಮ ಎಷ್ಟು ಉದ್ದ ಇದೆ. ಟ್ರೈ ಮಾಡೋಕ್ಕಲ್ಲ ಬಿಟ್ಟರು ಒಂದು 2 ದಿವಸದಲ್ಲಿ ಬಿಟ್ಟರೆ ಇದು ಇಲ್ಲಿ ಗಂಟ ನಿಂತು ಒಳಗಡೆ ತಿನ್ಕೊಂಡ್ಬಿಡುತ್ತೆ. ಇನ್ನೊಂದು ಕೊಳತ್ ಮಾಡಲ್ಲ ಅದು ಕಳಿಸ್ತೀವಿ. ಫೋಟೋಸ್ ಇದೆ ಅಮ್ಮ ಬಂದು ತಿನ್ನಕ್ಕೆ ಫೋನ್ ಮಾಡಲ್ಲ ಅದು. ಎಲ್ಲ ಚಾಮುಂಡೇಶ್ವರಿ ಬೆಟ್ಟ ಮುಗಿಸ್ಕೊಂಡು ಹಾಗೆ ತ್ರಿಪುರ ಸುಂದರಿಗೆ ಹೋಗಿ ಝೂನ ಮುಗಿಸ್ಕೊಂಡು ನೆಕ್ಸ್ಟು ನಾವು ನಿಮಿಷಾಂಬ ಟೆಂಪಲ್ಗೆ ಬಂದ್ವಿ. ನಿಮಿಷಾಂಬ ಟೆಂಪಲಲ್ಲಿ ಯಾವುದೇ ಥರ ಕ್ರೌಡ್ ಇರಲಿಲ್ಲ, ಬೇಗ ದರ್ಶನ ಆಯಿತು. ಪ್ರತಿ ಸಲ ನೀರೆಲ್ಲ ಆಟ ಆಡೋ ಥರ ಈ ಸಲ ಆಗಲಿಲ್ಲ, ಯಾಕೆಂದರೆ ನೀರಿನ ಮಟ್ಟ ಜಾಸ್ತಿ ಇದ್ದಿದ್ದ ಕಾರಣ ಪೊಲೀಸವ್ರನ್ನೆಲ್ಲ ಹಾಕಿದ್ರು. ಯಾವುದೇ ಥರ ಅಲ್ಲಿ ಒಳಗಡೆ ಅಲೋ ಮಾಡಲಿಲ್ಲ, ಎಲ್ಲ ಬ್ಯಾರಿಕೇಡ್ ಹಾಕಿ ಕ್ಲೋಸ್ ಮಾಡಿಬಿಟ್ಟಿದ್ರು. ನೀವು ಅಷ್ಟೇ ಹೋಗಿ ಅಲ್ಲಿ ಸ್ನಾನ ಮಾಡ್ಬೋದು, ಅವೆಲ್ಲ ಮಾಡೋಕ್ಕಾಗಲ್ಲ, ಎಲ್ಲ ಫುಲ್ ಕ್ಲೋಸ್ ಮಾಡಿದ್ದಾರೆ. ಜಸ್ಟ್ ಅದನ್ನು ನೋಡ್ಕೊಂಬರ್ಬೋದು ಅಷ್ಟೇ. ತುಂಬ ನೀರು ತುಂಬ್ಕೊಂಡಿರೋ ಕಾರಣ ಯಾರೂ ಒಳಗಡೆ ಬಿಡ್ತಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.